ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಮೂಲತಃ ವಿರಾಜಪೇಟೆ ತಾಲೂಕು ಕಡಂಗ ಮರೂರು ಗ್ರಾಮದವರಾದ ಮುಕ್ಕಾಟಿರ ಬಿದ್ದಪ್ಪ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಬಿದ್ದಪ್ಪ ಅವರೇ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡಿ. ಮೂಲತಃ ನಾವು ಬಲ್ಮೂರಿ ಅವರು ಸರ್. ಕಡಂಗಮರೂರಲ್ಲಿ ನಮ್ಮ ತಂದೆಯವರು ಪ್ರಾಪರ್ಟಿ ತೆಗೆದು ಇಲ್ಲಿ ಇರೋದು. ನನ್ನ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಎಲ್ಲ ಆರ್ಪಟ್ಟು ಗ್ರಾಮದ ಕಡಂಗ ಗವರ್ಮೆಂಟ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು ವಿಜಯ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್. ಮೂರ್ನಾಡಲ್ಲಿ PUC ಮಾಡಿದೆ ಸರ್. PUC ಆದ ನಂತರ 94 ಏಪ್ರಿಲ್ ಅಲ್ಲಿ ನಾನು ಆರ್ಮಿಗೆ ಜಾಯಿನ್ ಆದೆ. ನೀವು ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಪ್ರಕ್ರಿಯೆ ಎಲ್ಲಿತ್ತು? ಆಯ್ಕೆ ಪ್ರಕ್ರಿಯೆ ಮಡಿಕೇರಿ ಪೊಲೀಸ್ ಗ್ರೌಂಡ್ ಅಲ್ಲಿ ಓಪನ್ ಎನ್ರೋಲ್ಮೆಂಟ್ ಅಂತ ಇತ್ತು. ಪೊಲೀಸ್ ಗ್ರೌಂಡ್ ಅಲ್ಲಿ ಸುಮಾರು 1500 ಮಕ್ಕಳು ಬಂದಿದ್ರು ಎಲ್ಲ ಸೇರಿ. ಅದರಲ್ಲಿ 36 ಜನ ನಾವು ಸೆಲೆಕ್ಟ್ ಆಗಿ ಹೋದ್ದು. ಆಯ್ಕೆ ಬತ್ತು ಇಲ್ಲಿ ಮೊದಲು ದೈಹಿಕ ಪರೀಕ್ಷೆ ಅಂತ ಹೇಳಿ 3 ತರದೇ. ಒಂದು ಪುಷಪ್ಸ್, ಪುಲ್ಅಪ್ಸ್ ಮತ್ತೆ 1.5 ಕಿಲೋಮೀಟರ್ ರನ್ನಿಂಗ್. ಮತ್ತೆ ದೈಹಿಕ ಇದು ಹೈಟ್ 165 ಸೆಂಟಿಮೀಟರ್ ಹೈಟ್ ಬೇಕಿತ್ತು. ನಮ್ದು 180 ಹತ್ರ ಇದೆ. ಅದಾದ್ಮೇಲೆ ರಿಟರ್ನ್ ಟೆಸ್ಟ್ ಇತ್ತು ಸರ್. ರಿಟರ್ನ್ ಟೆಸ್ಟ್ ಆದ್ಮೇಲೆ ನಮ್ಮ ಮೆಡಿಕಲ್ಗೆ ಅಲ್ಲಿ ಇಲ್ಲಿಂದ ಸೆಲೆಕ್ಷನ್ ಆದ್ಮೇಲೆ ಊಟಿಲಿ ಹೋಗಿ ಮೆಡಿಕಲ್ ಮಾಡಿದ್ವಿ ವೆಲ್ಲಿಂಗ್ಟನ್ ನಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲಿ. ಡಿಸೆಂಬರ್ ನಮ್ಮ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಫೆಬ್ರವರಿ ಮೆಡಿಕಲ್ಗೆಲ್ಲ ಹೋಗಿ ಬಂದು ಮತ್ತೆ ಏಪ್ರಿಲ್ ಅಲ್ಲಿ ಜಾಯಿನ್ ಆಗಿ. ಪರೀಕ್ಷೆಗಳೆಲ್ಲ ಮುಗೀತು. ಮುಗ್ದ ನಂತರ ಎಲ್ಲಿ ಮೊದಲಿಗೆ ಆಯ್ಕೆಯಾಗಿ ನೀವು ಕರ್ತವ್ಯಕ್ಕೆ ಹಾಜರಾದ್ರಿ? ಕರ್ತವ್ಯಕ್ಕೆ ನಮ್ಮ ತರಬೇತಿ ಊಟಿಯ ವೆಲ್ಲಿಂಗ್ಟನ್ ಅಲ್ಲಿ ಇನ್ಫೆಂಟ್ರಿ ಬಿಟ್ಟಾಗ ಮದ್ರಾಸ್ ರೆಜಿಮೆಂಟ್ ಸೆಂಟರ್ ವೆಲ್ಲಿಂಗ್ಟನ್ ಅಲ್ಲಿ ಟ್ರೈನಿಂಗ್ ಸೆಂಟರ್. ಇಲ್ಲಿ ನಮ್ದು 9 ತಿಂಗಳು ಟ್ರೈನಿಂಗ್ ಆದ್ಮೇಲೆ ನಾವು ಫಸ್ಟ್ ಪೋಸ್ಟಿಂಗ್ ಅಂದ್ರೆ 95 ಆಗಸ್ಟ್ ಹತ್ರ ನಾವು ಉರಿ ಸೆಕ್ಟರ್ಗೆ ಪೋಸ್ಟಿಂಗ್ ಆದ ಜಮ್ಮು ಅಂಡ್ ಕಾಶ್ಮೀರದ. ಊಟಿಯಲ್ಲಿ ತರಬೇತಿ ಇರ್ತಿತ್ತು. ಯಾವ್ಯಾವ ರೀತಿಯಾದಂತ ತರಬೇತಿ ಇರ್ತಿತ್ತು ಅಲ್ಲಿ? ಊಟಿಲಿ ಅಂದ್ರೆ ನಮಗೆ ಫಿಸಿಕಲ್ ಆಕ್ಟಿವಿಟೀಸ್, ಬೆಳಿಗ್ಗೆ PT ಮತ್ತೆ BPT ಅಂತ ಹೇಳಿ 5 ಕಿಲೋಮೀಟರ್ ರನ್ನಿಂಗ್ ಆ ತರದ್ದು ಟ್ರೈನಿಂಗು, ಫಿಸಿಕಲ್ ಟ್ರೈನಿಂಗ್ಸ್ಗಳು. ಮತ್ತೆ ಈ ಫೀಲ್ಡ್ ಕ್ರಾಫ್ಟ್ ಮತ್ತೆ ಫೀಲ್ಡ್ ಇಂಜಿನಿಯರಿಂಗ್ ಟ್ರೈನಿಂಗ್ಗಳು ಕೊಡ್ತಾರೆ. ಫೀಲ್ಡ್ ಕ್ರಾಫ್ಟ್ ಅಂದ್ರೆ ನಾವು ಯಾವ ರೀತಿ ಈ ಕಾಡಿಗೆ ಹೊಂದ್ಕೊಳ್ಬೇಕು, ಕಾಡಲ್ಲಿ ಹೆಂಗಿರ್ಬೇಕು ಅಂತ ಇದು ಫೀಲ್ಡ್ ಅಲ್ಲಿ ಇರೋದು ಟ್ರೈನಿಂಗ್ಸ್. ಆಮೇಲೆ ವೆಪನ್ ಟ್ರೈನಿಂಗ್ ಅಂದ್ರೆ ಸ್ಮಾಲ್ ಆರ್ಮ್ಸ್ ಟ್ರೈನಿಂಗ್ ಮಾತ್ರ ಇಲ್ಲಿ ಕೊಡ್ತಾ ಇದ್ದಿದ್ದು. ದೊಡ್ಡ ವೆಪನ್ ಯಾವ್ದು ಕೊಡ್ತಾ ಇರ್ಲಿಲ್ಲ. ದೊಡ್ಡ ವೆಪನ್ ಎಲ್ಲ ನಾವು ಬೆಟಾಲಿಯನ್ ಹೋದ್ಮೇಲೆ ಮಾಡ್ಬೇಕಾಗಿತ್ತು ಟ್ರೈನಿಂಗ್. ಸ್ಮಾಲ್ ಆರ್ಮ್ಸ್ ಅಂದ್ರೆ ಲೈಟ್ ಮಿಷಿನ್ ಗನ್ ವರೆಗೆ ಮಾತ್ರ ಇಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಇದು ರಾಕ್ ಕ್ಲೈಂಬಿಂಗ್ ಅದರದೆಲ್ಲ ಸ್ವಲ್ಪ ಟ್ರೈನಿಂಗ್ ಇರ್ತಿತ್ತು. ಮತ್ತೆ ಒಂದು ಕೊನೆಯ ಹಂತದಲ್ಲಿ ಒಂದು 15 ದಿವಸದ್ದು ಕ್ಯಾಂಪ್ ಟ್ರೈನಿಂಗ್ ಗೊತ್ತಿರುತ್ತೆ. ಆ ಕ್ಯಾಂಪ್ ಟ್ರೈನಿಂಗ್ ಅಲ್ಲಿ ನಾವು ಫುಲ್ ಜಂಗಲ್ಗೆ ಅಡ್ಜಸ್ಟ್ ಹಾಕೊಂಡು ಹೋಗೋ ತರ, ಕಾಡಿಗೆ ಅಡ್ಜಸ್ಟ್ ಹಾಕೊಂಡು ಹೋಗೋ ತರ ಟ್ರೈನಿಂಗ್ ಕೊಡ್ತಾರೆ. ಕಾಡಿನಲ್ಲಿ ತರಬೇತಿಯನ್ನ ನೀಡ್ತಿದ್ರು, ಅಲ್ಲಿಗೆ ಹೊಂದಿಕೊಳ್ಳುವಂತ ತರಬೇತಿಯನ್ನ ನೀಡ್ತಿದ್ರು ಅಂತ ಹೇಳಿದ್ರಿ. ಅದು ಯಾವ ರೀತಿಯಲ್ಲಿ ಇರ್ತದೆ? ಎಷ್ಟು ಕಠಿಣವಾಗಿರ್ತದೆ ಟ್ರೈನಿಂಗ್? 9 ತಿಂಗಳು ಸ್ವಲ್ಪ ಜಾಸ್ತಿನೇ ಕಠಿಣ ಸರ್. ಟ್ರೈನಿಂಗ್ ಪೀರಿಯಡ್ ಅಂದ್ರೆ ಒಂಥರ ಕಷ್ಟದ ಇದೆ. ಕಾಡಲ್ ಟ್ರೈನಿಂಗ್ ಅಂದ್ರೆ ನಮಗೆ 1-2 ದಿವಸ 3 ದಿವಸದ ಮಟ್ಟಿಗೆ ಊಟ ಗಿಟ್ಟಲ್ಲಿ ನಾವು ಸೆಲ್ಫ್ ಫುಡ್ ಪ್ರಿಪೇರ್ ಮಾಡ್ಕೊಂಡು, ನಮ್ದೇ ಒಂದು ಸಣ್ಣ ಮೆಸ್ಟಿನ ತರ ಇರುತ್ತೆ. ಒಂದು 1/2 kg ಬೇವಿಷ್ಟು ಸಣ್ಣ ಪಾತ್ರೆ, ಅದರಲ್ಲಿ ನಾವೇ ಕುಕ್ ಮಾಡ್ಕೊಂಡು ಆ ತರ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರು. ಸೆಲ್ಫ್ ಕಂಟೈನ್ ಇರ್ಲಿಕ್ಕಿರೋದು ಆ ಟ್ರೈನಿಂಗ್ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ವನ್ಯಜೀವಿಗಳು ನಿಮ್ಮ ಮೇಲೆ ದಾಳಿ ಮಾಡುವಂತದ್ದು, ಇಂಥ ಸನ್ನಿವೇಶಗಳು ಯಾವ್ದಾದ್ರು ಆಗಿದ್ದು ನೆನಪಿದೆಯಾ? ಇಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಆ ತರದ್ದು ಯಾವ್ದು ಆಗಿರ್ಲಿಲ್ಲ ಸರ್. ಪೋಸ್ಟಿಂಗ್ ಹೋದ್ಮೇಲೆ ಈ ವನ್ಯಜೀವಿಗಳ ಇದೆಲ್ಲ ಸ್ವಲ್ಪ ಬರ್ತಾ ಇತ್ತು. ಚಿರತೆಗಳು ಸ್ವಲ್ಪ ಜೇನ್ಕೆಲ್ಲಿ ಇರ್ಬೇಕಾದ್ರೆ ಚಿರತೆಗಳು ಬರೋದೆಲ್ಲ ಇತ್ತು. ತರಬೇತಿ ಆಯ್ತು. ತರಬೇತಿ ನಂತರ ನೀವು ಉರಿ ಸೆಕ್ಟರ್ಗೆ ಹೋಗಿ ಸೇರಿದ್ವಿ ಅಂತ ಹೇಳಿದ್ವಿ. ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು? ಅಲ್ಲಿಯ ವಾತಾವರಣ ಹೇಗಿತ್ತು? ಅವುಗಳ ಬಗ್ಗೆ ತಿಳಿಸ್ಕೊಡಿ. ಅಲ್ಲಿ ಅಂದ್ರೆ ನಮ್ಗೆ ಮೊದಲನೇದಾಗಿ ನಾವು ಆಗಸ್ಟ್ ಅಲ್ಲಿ ಹೋಗಿದ್ದು. ಆಗಸ್ಟ್ ಅಲ್ಲಿ ನಮ್ಮ ಬೇಸ್ ಕ್ಯಾಂಪ್ ಉರಿ ಸೆಕ್ಟರ್ ಕೆಳಗಡೆ ಇರುತ್ತೆ. ಕೆಳಗಡೆ ಅಂದ್ರೆ ಪೋಸ್ಟ್ ಕೆಳಗಡೆ ಸುಮಾರು 20-24 ಗಂಟೆಗಳಷ್ಟು ಮೇಲೆ ಪೋಸ್ಟ್ ಗೆ ನಡ್ಕೊಂಡು ಹೋಗುವಷ್ಟು ಅಷ್ಟು ಕೆಳಗಡೆ ನಮ್ ಬೇಸ್ ಕ್ಯಾಂಪ್ ಎಲ್ಲ ಇರುತ್ತೆ. ನಮ್ನ 1 ವಾರ ತರದು 7 ಡೇಸ್ ಕ್ಲೈಮೇಟೇಷನ್ ಸೆಟ್ ಆಗ್ಲಿಕ್ಕೆ ಅಂತ ಅಲ್ಲಿ ಇರ್ತಿದ್ರು. ಆಮೇಲೆ ನಮಗೆ ಪೋಸ್ಟ್ ಕಳ್ಸಿದ್ರು. ಪೋಸ್ಟ್ ಅಲ್ಲಿ ಕಳ್ಸ್ಬೇಕಾದ್ರೂ 24 hours ಅದೇ ಒಂದು 12 hours ಜರ್ನಿ ಆದ್ಮೇಲೆ ಒಂದು ಹೋಸ್ಟೆಲ್ ಆಲ್ಟ್ ಮಾಡಿ ಮತ್ತೆ ಮಾರನೇ ದಿವಸ
ನೆಕ್ಸ್ಟ್ ಪೋಸ್ಟ್ಗೆ ಹೋಗೋದು. ಆ ತರ ಇತ್ತು ಸರ್. ಬೆಳಿಗ್ಗೆ ಒಂದು 6 ಗಂಟೆಗೆ ನಾವು ನಡಿಲಿಕ್ಕೆ ಶುರು ಮಾಡಿದ್ರೆ ಸಾಯಂಕಾಲ 6-7 ಗಂಟೆಗೆ ತಲುಪ್ತಾ ಇದ್ದು. ಆಮೇಲೆ ಅಲ್ಲಿ ಆಲ್ಟ್ ಆಗೋದು, ಆಮೇಲೆ ನೆಕ್ಸ್ಟ್ ಫಾರ್ವರ್ಡ್ ಪೋಸ್ಟ್ಗೆ ಹೋಗಿದೆ. ಆ ತರ 3 ದಿವಸದ್ದು ನಾವು ಆಗಸ್ಟ್ 14ಗೆ ಹೋಗಿ ನಮ್ಮ ಫಸ್ಟ್ ಇದು ಪೋಸ್ಟ್ಗೆ ತಲುಪಿದ್ವಿ ಸರ್. ನಾವು ಇಂಡಿಪೆಂಡೆನ್ಸ್ ಡೇ 1 ದಿವಸ ಮೊದಲು ನಾವು ನಮ್ಮ ಪೋಸ್ಟ್ಗೆ ತಲುಪಿದ್ದು. ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ನೀವು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ? ನಾನು 18.5 ವರ್ಷ ಸರ್. ನಂತರದಲ್ಲಿ ಎಲ್ಲೆಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ? ಉರಿ ಸೆಕ್ಟರ್ ಆದ್ಮೇಲೆ ನಾವು ಗ್ವಾಲಿಯರ್ಗೆ ಪೋಸ್ಟಿಂಗ್ ಬಂದವು ಸರ್. ಗ್ವಾಲಿಯರ್ ಆದ್ಮೇಲೆ ರಾಜಸ್ಥಾನಕ್ಕೆ ಹೋಗಿದ್ದು. ರಾಜಸ್ಥಾನದಿಂದ ಮತ್ತೆ JNKಗೆ ಹೋದು. JNK ಕಳೆದ್ಮೇಲೆ ಕಲ್ಕತ್ತಾ ಬಂದು, ಆಮೇಲೆ ಒಂದು 3 ವರ್ಷ ನಮ್ದು ಪ್ರೊಬೆಷನರಿ NSGಗೆ ಹೋಗಿದ್ದು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬ್ಲಾಕ್ ಕ್ಯಾಟ್ ಕಮಾಂಡೋ. ಅಲ್ಲಿ ಟ್ರೈನಿಂಗ್ ಮಾಡಿ ಅಲ್ಲಿ 3 ವರ್ಷ ಪ್ರೊಫೆಷನಲ್ ಆಗಿ ಅಲ್ಲಿ ಸರ್ವಿಸ್ ಮಾಡಿದೆ ಸರ್. ಮತ್ತೆ ವಾಪಸ್ ನಮ್ಮ ಪೇರೆಂಟ್ ಯೂನಿಟ್ಗೆ ಬಂದೆ. ನಾವು ಪೇರೆಂಟ್ ಯೂನಿಟ್ ಇಂದ ಮದ್ರಾಸ್ ರೆಜಿಮೆಂಟ್ 10 ಮೆಡ್ರಾಸ್, ಅಲ್ಲಿಂದ ಅರುಣಾಚಲ್ ಮತ್ತೆ ಅಸ್ಸಾಂ ಸಿಕ್ಕಿಂ ಈ 3 ಪ್ಲೇಸ್ ಹೋಗಿದ್ದು. ಪೀಸ್ ಸ್ಟೇಷನ್ ಅಂದ್ರೆ ಗ್ವಾಲಿಯರ್, ಕಲ್ಕತ್ತಾ ಮತ್ತೆ ಜಾಮ್ನಗರ್ ಗುಜರಾತ್ದು. 6 ವರ್ಷದಷ್ಟು ಪೀಸ್ ಸ್ಟೇಷನ್ ಅಲ್ಲಿ ಇದ್ದೆ, 6.5 ವರ್ಷ. ಮತ್ತೆ ಫೀಲ್ಡ್ ಅಲ್ಲಿ ಜಾಸ್ತಿ ಸರ್ವಿಸ್ ಇತ್ತು, ಒಂದು 10 ವರ್ಷದಷ್ಟು ಫೀಲ್ಡ್ ಅಲ್ಲಿ ಸರ್ವಿಸ್ ಆಗಿತ್ತು ಸರ್. 18 ವರ್ಷದಲ್ಲಿ ಅತ್ಯಂತ ಕಠಿಣ ಸನ್ನಿವೇಶ ಅಂತ ಎದುರಿಸಿದ್ದು, ಯುದ್ಧದ ಸನ್ನಿವೇಶ ಅಂತ ಎದುರಿಸಿದ್ದು ಇದ್ರೆ ಅದರ ಅನುಭವಗಳನ್ನ ಸ್ವಲ್ಪ ಹಂಚಿಕೊಳ್ಳಿ. ಯುದ್ಧ ಅಂದ್ರೆ ಡೈರೆಕ್ಟ್ ಯುದ್ಧ ತರ ಇರ್ಲಿಲ್ಲ ಸರ್. ಅದೇ ಇನ್ಫಿಲ್ಟ್ರೇಷನ್ ಆಗೋ ಜಾಗದಲ್ಲಿ ಇದ್ದು ನಾವು, ಕುಪ್ವಾಡ ಅನ್ನೋ ಜಾಗದಲ್ಲಿ. ಅಲ್ಲಿದು 2.5 ವರ್ಷ ನಮ್ ಸರ್ವಿಸ್ ಜಾಸ್ತಿ ಒಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಅಂತಾರಲ್ಲ, ಆ ತರ ಇತ್ತು. ಎಲ್ಲಿ ಹೊರಗೆ ಹೋಗ್ಲಿಕ್ಕೂ ಭಯ, ಆ ತರದ ಮೂಮೆಂಟ್ ಅಲ್ಲಿ ಫೇಸ್ ಮಾಡ್ತಾ ಇದ್ದು. ಡೈಲಿ ಯಾವ್ದಾದ್ರು ಸೈಡ್ ಇಂದ ಇನ್ಫಿಲ್ಟ್ರೇಷನ್ ಮಾಡೋರು ಒಳಗಿನ ಟೆರರಿಸ್ಟ್ ಅವರು ಒಳಗ್ ಬಂದು ಸೇರಿದ್ದವರು ಅಟ್ಯಾಕ್ ಮಾಡೋರು ತುಂಬಾ ಡೇಂಜರಸ್ ಆಗುತ್ತೆ. ಹೊರಗಿಂದ ಬರೋರ್ನ ಡೈರೆಕ್ಟ್ ತಡಿಬಹುದು, ಒಳಗೆ ಬಂದು ಸೇರಿದವ್ರನ್ನ ತಡಿಲಿಕ್ಕೆ ಆಗೋದಿಲ್ಲ. ಮತ್ತೆ ಇಲ್ಲಿ ಅವರೇ JNK ಅವರೇ ಸುಮಾರು ಟೆರರಿಸ್ಟ್ ಗಳಿದ್ರು, ಅವ್ರ ಜೊತೆ ಫೈಟಿಂಗ್ ಆ ತರ ಮೂಮೆಂಟ್ ಸುಮಾರು ಆಗಿತ್ತು ಸರ್. 2021 ಅಲ್ಲಿ ನಾನು ಇಲ್ಲಿ ಕೊಡಗಿನ ಯಾವ್ದು ದೇವಪ್ಪ ಇದ್ರು ಸಿಪಾಯಿ, ಅವ್ರು ನಮ್ಮ ಬ್ಯಾಚ್ ಅಲ್ಲೇ ಇದ್ದಿದ್ದು, ನಮ್ಮ ಟ್ರೈನಿಂಗ್ ಅಲ್ಲಿ. ಅವ್ರು ಎಕ್ಸ್ಪೈರ್ಡ್ ಆದ್ರಲ್ಲಿ. ಆ ಮೂಮೆಂಟ್ ಅಲ್ಲೆಲ್ಲ ಒಟ್ಟಿಗೆ ಅದು ನಮ್ಗೆ ತುಂಬಾ ಬೇಸರ ಆಗಿದ್ದ ದಿವಸ ಅಂದ್ರೆ ಅದೇ ಸರ್ವಿಸ್ ಅಲ್ಲೇ ಫುಲ್ಲು. ಅಂದ್ರೆ ನಾವು ಅಣ್ಣ ತಮ್ಮನ ತರ ಬೆಳೆದಿದ್ದು, ಒಟ್ಟಿಗೆ ಇದ್ದು. ಅದ್ರ ಜಾಸ್ತಿ ಅಂದ್ರೆ ನಮ್ ಕೊಡಗಿನವರೇ ಅನ್ನೋ ಒಂದು ಫೀಲಿಂಗ್ ಜಾಸ್ತಿ ಇರುತ್ತೆ ಜೊತೆಲಿದ್ದವರಲ್ಲಿ. ಅವನದ್ದು ಎಕ್ಸ್ಪೈರ್ಡ್ ಆದ ದಿವಸ ಸ್ವಲ್ಪ ಜಾಸ್ತಿ ಎಕ್ಸೈಸ್ಟ್ ಆಗ್ತೈತೆ. ನೀವು ರಾಜಸ್ಥಾನ ಭಾಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರಿ ಅಂದ್ರೆ ಅಲ್ಲಿಯ ಆ ಒಂದು ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ರಾಜಸ್ಥಾನ ಅಂದ್ರೆ ನಾವು ಬಿಕಾನೇರ್ ಸೈಡ್ ಅಲ್ಲಿ ಇದ್ದೇವೆ ಸರ್. ಬಿಕಾನೇರ್ ಅಂದ್ರೆ ಫುಲ್ ಮರಳುಗಾಡು, ವಿಪರೀತ ಸೆಕೆ ಮತ್ತೆ ಗಾಳಿ. ನಾವೆಲ್ಲ ಜಾಸ್ತಿ ಟೆಂಟ್ ಎಲ್ಲ ಇರ್ತಾ ಇದ್ದಿದ್ದು ರಾಜಸ್ಥಾನಲ್ಲಿ. ಟೆಂಟ್ ಅಲ್ಲಿ ಅಂದ್ರೆ ನಮಗೆ ಊಟ ಮಾಡ್ಬೇಕಾದ್ರೆ ಒಂದ್ಸತಿ ಊಟ ಮಾಡ್ತಾ ಇದ್ರು ಪ್ಲೇಟ್ಗೆ ಮರಳು ಬಂದು ಬೀಳುತ್ತೆ ಗಾಳಿ ಬರ್ಬೇಕಾದ್ರೆ, ಆ ತರದ್ದು. ಅಲ್ಲಿ ಮರಳು ತುಂಬಾ ನೈಸ್ ಮರಳು ಅಲ್ವಾ, ಅದರಿಂದ ಆ ತರದ್ದು. ಮತ್ತೆ ಡೇಲಿ ಸೆಕೆ ಜಾಸ್ತಿ, ನೈಟ್ ಚಳಿ ಜಾಸ್ತಿ ರಾಜಸ್ಥಾನ ಇದರಲ್ಲಿ. ನಮಗೆ ಒಂದು ಪಾಯಿಂಟ್, ಆ ಪಾಯಿಂಟ್ ಇಂದ ಈ ಪಾಯಿಂಟ್ ಹೋಗ್ಬೇಕಂದ್ರೆ ರಸ್ತೆದು ಪ್ರಾಬ್ಲಮ್ ಬರ್ತಾ ಇತ್ತು ಸರ್. ಯಾಕಂದ್ರೆ ಒಂದೊಂದು ಡ್ಯೂನ್ಗಳು ಬರುತ್ತೆ ಅಲ್ಲಿ, ಮರಳದ ಗುಡ್ಡೆ, ಅದು ಗಾಳಿಗೆ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗಿ ಹೋಗುತ್ತೆ. ನಾವು ಪಾಯಿಂಟ್ ಮಾಡ್ಕೊಂಡಿದ್ದ ಜಾಗ ಬೇರೆ ಆಗಿರುತ್ತೆ, ಅಲ್ಲಿ ಶಿಫ್ಟ್ ಆಗಿ ಹೋಗ್ಬೇಕಾದ್ರೆ ನಮ್ಗೆ ಆ ತರ ರಸ್ತೆಗಳು ಯಾವ ಕಡೆಗೆ ಹೋಗ್ಬೇಕು ಅನ್ನೋ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇತ್ತು. ಕಾಡಲ್ಲಿ ಎಲ್ಲಾದ್ರೂ ಉಡ್ಕೊಂಡು ಹೋಗೋದ್ರು ಇದೇ ತರ ಪಾಯಿಂಟ್ ಸಿಗುತ್ತೆ, ಅಲ್ಲಿಗೆ ಹೋಗ್ಬೋದು. ಈ ಮರಳುಗಾಡಲ್ಲಿ ಸ್ವಲ್ಪ ನಮಗೆ ಕಾಣೋದು ದೂರದಿಂದ ಕಾಣ್ತಾ ಇರುತ್ತೆ, ಆದ್ರೆ ನಾವು ಹತ್ರ ಹೋದಾಗ ಚೇಂಜ್ ಆಗಿರುತ್ತೆ ಗಾಳಿ, ಇದಕ್ಕೆಲ್ಲ ಆ ತರ ಇರುತ್ತೆ ಸರ್. ನಂತರ NSG ಇದ್ದು ಸರ್, ನಾವು ಡೆಲ್ಲಿಲಿದ್ದು. ಡೆಲ್ಲಿಯಿಂದ ನಾವು ಆಪರೇಷನ್ಗೆ ಅಂತ ಸುಮಾರು ಹೋಗ್ತಾ ಇತ್ತು. JNK ಸೈಡ್ಗೆ ಬಂದಿದ್ದೇವೆ. ಮತ್ತೆ ಸ್ವಲ್ಪ ಡೇಂಜರಸ್ ಆಪರೇಷನ್ಗೆ ಹೋಗಿ ಛತ್ತೀಸ್ಗಢಲ್ಲಿ ನಕ್ಸಲೈಟ್ ಆಪರೇಷನ್ಗೆ. ಅದು ಸ್ವಲ್ಪ ವಿಭಿನ್ನವಾದ ಒಂದು ಅನುಭವ ನಮ್ಗೆ. JNK ಟೆರರಿಸ್ಟ್ಗಳು ಮತ್ತೆ ನಮ್ಮ ಒಳಗಿನ ನಕ್ಸಲೈಟ್ಗಳು ಅಂದ್ರೆ ಅವ್ರ ಜೊತೆ ಮಾಡೋದು ಸ್ವಲ್ಪ ವಿಭಿನ್ನವಾಗಿತ್ತು. ಮತ್ತೆ ಛತ್ತೀಸ್ಗಢ ಕಾಡು ವಿಪರೀತ ದೊಡ್ಡ ದೊಡ್ಡ ಕಾಡು, ನಮ್ಮ ಈ ಬಿದಿರು ಕಾಡುಗಳು ಜಾಸ್ತಿ, ಒಳಗೆ ನುಗ್ಗಿ ಹೋಗೋದು ಕಷ್ಟ ಅಲ್ಲಿಗೆ. ಯಾಕಂದ್ರೆ ಬೇರೆ ಫೋರ್ಸ್ಗಳು ಹೋಗಿರೋದಿಲ್ಲ, ಆ ತರದ್ದು ಇದು. ಮತ್ತೆ ಅಲ್ಲಿ ಜನಗಳು ಯಾಕಂದ್ರೆ ಮ್ಯಾಕ್ಸಿಮಮ್ ನಮ್ಗೆ ಸಪೋರ್ಟ್ ಇರೋ ಜನಗಳು ಕಮ್ಮಿ ಇತ್ತು. ಯಾರಿಗಾದ್ರೂ ಒಂದು ಕ್ಲೂ ಸಿಗುತ್ತಾ ಅದು ಇದು ಅಂತ ಹೇಳಿ ಯಾರನ್ನ ಕೇಳಿದ್ರು ಏನು ಗೊತ್ತಿಲ್ಲ ಅನ್ನೋರು ಮಾತ್ರ ಇರೋದು. ಪೊಲೀಸ್ ಸ್ಟೇಷನ್ ಸತ ಅಲ್ಲಿ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಪೊಲೀಸ್ನವರು ಅವ್ರಿಗೂ ಕಷ್ಟ ಇದೆ. ಅಲ್ಲಿ ಒಂದು ಸ್ಟೇಷನ್ ಅಲ್ಲಿ 10-15 ಜನ ಇರ್ತಿದ್ರು, ಅಲ್ಲಿ ನಕ್ಸಲೈಟ್ಗಳು ಬಂದ್ರೆ 300-400 ಜನ ಅಟ್ಯಾಕ್ ಮಾಡ್ಲಿಕ್ಕೆ ಬರೋರು ಅವರು. ಇವರು ಒಂದು 15 ಜನಕ್ಕೆ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ಅವ್ರ ಸಪೋರ್ಟ್ ಸ್ವಲ್ಪ ಕಮ್ಮಿನೇ ಸಿಕ್ತಿತ್ತು ಪೊಲೀಸ್ ಅವ್ರದ್ದು. ಅದ್ರ ಮತ್ತೆ ಅದು ಆ ಗುಡ್ಡಗಾಡು ಪ್ರದೇಶಗಳು, ಮುಳ್ಳು ಅದು ಇದು, ಟ್ರಾವೆಲಿಂಗು ತುಂಬಾ ಕಷ್ಟ ಆಗ್ತಾ ಇತ್ತು. ಮ್ಯಾಕ್ಸಿಮಮ್ ನಾವು ಸುಮಾರು ಹೆಲಿಕಾಪ್ಟರ್ ಇದ್ರಲ್ಲೇ ಕವರ್ ಮಾಡ್ತಾ ಇದ್ದಿದ್ದು. ಮತ್ತೆ ಅಲ್ಲಿ ನಕ್ಸಲೈಟ್ಗಳು ಅಂದ್ರೆ ಒಂದು ಹೌದು ವಿಭಿನ್ನ ಸರ್ ಅಲ್ಲಿದು. ಯಾಕಂದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಇರೋದು ಕಮ್ಮಿ. ಛತ್ತೀಸ್ಗಢ ದಂತಿವಾಡ ಏರಿಯಾ ಆ ಸೈಡ್ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದಾಗ ನಾವು ಒಬ್ಬರನ್ನ
ಒಂದು ವೆಪನ್ ಗುಪ್ಪನ್ ಎಲ್ಲ ಸಿಕ್ತು ಅಂತ ಹೆಲಿಕಾಪ್ಟರ್ ಕೂರ್ಸ್ಬೇಕಾದ್ರೆ ಹೇಳ್ತಾ ಇದ್ರು, ನಮಗೆ ಇದುವರೆಗೆ ಒಂದು ಬಸ್ಸಲ್ಲೇ ಹೋಗ್ಲಿಲ್ಲ, ಹೆಲಿಕಾಪ್ಟರ್ ಕೂರ್ಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಅಂತ. ಆ ತರ ಜನರು ಅಲ್ಲಿ ಮೆಂಟಾಲಿಟಿನೇ ಒಂಥರ ಚೇಂಜ್. ಆ ತರ ಜನಗಳು ಅವ್ರ ಮಧ್ಯೆ ಆಪರೇಷನ್ ಮಾಡೋದು ಅದು ಇದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. 3 ತಿಂಗಳಲ್ಲಿ ಇದ್ದು NSC ಇರ್ಬೇಕಾದ್ರೆ ಫ್ಲೈಟ್ ಇದು ಸೆಕ್ಯೂರಿಟಿಗೂ ಹೋಗ್ತಾ ಇದ್ದು NSC ಇತ್ತ. ಇಂಥ ಹಲವಾರು ಕಠಿಣವಾದಂತಹ ಪ್ರದೇಶಗಳಲ್ಲಿ ಅಥವಾ ಸನ್ನಿವೇಶದಲ್ಲಿ ಕೆಲಸವನ್ನ ನಿರ್ವಹಿಸಿದ್ರಿ. ಕಣ್ಣಿಂದ ಹಲವಾರು ಸಾವು ನೋವುಗಳನ್ನು ಸಹ ನೋಡಿದ್ದೀರಾ ಅಲ್ವಾ? ಹೌದು ಸರ್, ಸಾವು ನೋವುಗಳು ನಮ್ಮ ಬೆಟಾಲಿಯನ್ ಇರ್ಬೇಕಾದ್ರೆ ನಮ್ಮ ಜೊತೆ ಇದ್ದವ್ರಿಗೆ, ನಾವು ಆಪರೇಷನ್ ಇರ್ಬೇಕಾದ್ರೆ ಈಗ ದೇವಪ್ಪ ಅಂತ ಹೇಳ್ದ, ಅವತ್ತು ದೇವಪ್ಪ ಮತ್ತೆ ರಾಧಾಕೃಷ್ಣನ್ ನಮ್ಮ ಕೇರಳದವರು ಒಬ್ಬರು ಇದ್ರು, ನಮ್ಮ ಸೀನಿಯರು, ಅವರಿಬ್ರು ಆಗಿದ್ರು. ಆ ತರ ಸುಮಾರು ನೋಡಿದೀವಿ. ಈ ತರ ಸನ್ನಿವೇಶಗಳನ್ನ ನೋಡಿದಾಗ ನನಗೆ ಈ ಕೆಲಸ ಕಷ್ಟ ಆಗುತ್ತೆ, ವಾಪಸ್ ಹೋಗ್ಬಿಡುವ ಅಂತ ಅನ್ಸಿದ್ದು ಯಾವತ್ತಾದ್ರೂ ಹಾಗೆ ಅನ್ಸಿದ್ಯಾ? ಇಲ್ಲ ಸರ್, ಅಲ್ಲಿ ಇರ್ಬೇಕಾದ್ರೆ ಯಾವತ್ತೂ ಅನಿಸಿಲ್ಲ. ನಮ್ಗೆ ಟ್ರೈನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಅನುಭವ ಆಗ್ತಾ ಇತ್ತು. ಯಾಕಂದ್ರೆ ನಾವು ಈ ಕಾಲೇಜ್ಗೆ ಹೋಗ್ತಾ ಇದ್ದು, 4 ಗಂಟೆಗೆ ಟ್ರೈನಿಂಗ್ ಪೀರಿಯಡ್ಗೆ ಹೋದಾಗ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ಊಟ ತಿಂಡಿದು ವ್ಯವಸ್ಥೆ ಎಲ್ಲ ಟೈಮಿಂಗ್ ಸರಿಯಾಗಿ ಮಾಡಬೇಕು. ಮತ್ತೆ ನಮ್ಮ ಡೈಲಿ ರೊಟೇನ್ ಬೆಳಿಗ್ಗೆ ಬೇಗ ಹೇಳೋದು, ಸಾಯಂಕಾಲ ಮಲಗ್ಲಿಕ್ಕೆ ಲೇಟ್ ಆಗೋದು, ರಾತ್ರಿ ಸುಮಾರು ಟ್ರೈನಿಂಗ್ ಇರ್ಬೇಕಾದ್ರೆ ರಾತ್ರಿ ನೈಟ್ ಟ್ರೈನಿಂಗ್ ಇರ್ಬೇಕಾದ್ರೆ ಅದು ಆಗ ಸ್ವಲ್ಪ ಆಗ್ತಾ ಇತ್ತು, ಬೇಡದಾಗಿತ್ತೇನೋ ಅಂತ. ಮತ್ತೆ ಯೂನಿಟಿ ಪೋಸ್ಟಿಂಗ್ ಹೋದ್ಮೇಲೆ ಆ ತರ ಫೀಲಿಂಗ್ ಬರೋದು ತುಂಬಾ ಕಮ್ಮಿ ಸರ್. ಯಾಕಂದ್ರೆ ಯೂನಿಟ್ ಅಲ್ಲಿ ಒಂಥರ ಸೆಟ್ ಆಗ್ಬಿಡ್ತದೆ. ಮತ್ತೆ ಕಷ್ಟದ ಪರಿಸ್ಥಿತಿ ಇರ್ಬೇಕನ್ನು. ಮತ್ತೆ ನಾವು ಒಂದು 3-4 ದಿವಸ ಅಂತ ಹೊರಗಡೆ ಇದ್ದು ಆಂಬುಸ್ ಮಾಡ್ಕೊಂಡು ಬಂದ ಮೇಲೆ ಯೂನಿಟ್ಗೆ ಯಾವಾಗ ಒಳಗೆ ಬರ್ತೀವಿ ಆಗ ಅದೊಂಥರ ಖುಷಿ ಆಗಿರ್ತವೆ. ಅದು ಹೊರಗೆ ಇರ್ಬೇಕಾದ್ರೆ ಮಾತ್ರ ಅದೊಂದು ಫೀಲಿಂಗ್ ಇರ್ತಿತ್ತು ಅಷ್ಟೇ. ನಮ್ಮ ಯೂನಿಟ್ ಕ್ಯಾಂಪ್ ಒಳಗೆ ಬಂದ ಮೇಲೆ ಖುಷಿ ಆಗೇ ಇರ್ತದೆ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ವೈಫು, 2 ಮಕ್ಕಳು ಸರ್. ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಆತಂಕ ಇದ್ದೇ ಇರ್ತದೆ, ಮಗ ಸೇನೆಗೆ ಹೋಗ್ತಿದ್ದಾನೆ, ಅಲ್ಲಿ ಹೇಗೋ ಏನೋ ಅಂತ. ಈ ಸಂದರ್ಭದಲ್ಲಿ ಮನೆಯವರ ಸಹಕಾರ ಹೇಗಿತ್ತು ನಿಮಗೆ ಸೇನೆಗೆ ಸೇರ್ಲಿಕ್ಕೆ? ಮನೆಯವ್ರಿಗೆ ನಾ ಮೊದಲಿಂದಲೇ ಸ್ಕೂಲ್ ಲೆವೆಲ್ ಇರ್ಬೇಕಾದ್ರೆ ನನಗೆ ಆರ್ಮಿಗೆ ಹೋಗ್ಬೇಕು ಅಂತ ಏನೋ ಒಂದು ಆಸೆ ಇತ್ತು ಸರ್. ಅದರಿಂದ ಮನೇಲಿ ಸಪೋರ್ಟ್ ಇತ್ತು. ಮತ್ ಮನೇದು ಅಂತ ತೊಂದರೆ ಏನು ಇರ್ಲಿಲ್ಲ ಹೋಗ್ಲಿಕ್ಕೆ. ಮತ್ತೆ ಆಗ ಅಷ್ಟು ಇದು ಇರ್ಲಿಲ್ಲ ಸರ್, ಈ ಟೆಕ್ನಾಲಜಿನೂ ಅಷ್ಟು ಇಂಪ್ರೂವ್ ಆಗಿರ್ಲಿಲ್ಲ. ಮತ್ತೆ ಈಗ ಒಂದೊಂದ್ ಸತಿ ನಾವು ಲೆಟರ್ ಬರ್ಬೇಕಾದ್ರೆ ಪೋಸ್ಟಲ್ಲಿ ಇರ್ಬೇಕಾದ್ರೆ ಇಲ್ಲಿಂದ ಲೆಟರ್ ಬರ್ದಿದ್ದು 1 ತಿಂಗಳು ಕಳೆದ್ಮೇಲೆ ನಮ್ ಕೈಗೆ ಸಿಕ್ತಿತ್ತು. ಅವಾಗೆಲ್ಲ ತುಂಬಾ ಒಂದ್ ಲೆಟರ್ನ ತಿಂಗಳಿಡೀ ಅದೇ ಲೆಟರ್ನ ಓದ್ತಾ ಇರೋದು, ನೆಕ್ಸ್ಟ್ ಲೆಟರ್ ಬರೋವರೆಗೆ. ಆ ತರ ಇದಿತ್ತು. ಟೆಲಿಫೋನು ಇರ್ಲಿಲ್ಲ, ನಮ್ಮ ಮನೆಯಲ್ಲೂ ಟೆಲಿಫೋನ್ ಇರ್ಲಿಲ್ಲ. ಮತ್ತೆ ಅಲ್ಲಿ ಪೋಸ್ಟ್ಗೆ ಹೋದ್ಮೇಲೂ ಟೆಲಿಫೋನ್ ಮಾಡ್ಲಿಕ್ಕೆ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಆವಾಗ ಸ್ವಲ್ಪ ಫೀಲಿಂಗ್ ಆಗ್ತಾ ಇತ್ತು, ಮನೆ ಜ್ಞಾಪಕ ಬರ್ತಾ ಇತ್ತು. ಪೋಸ್ಟಲ್ಲಿ ಸುಮ್ಮನೆ ಡ್ಯೂಟಿಲಿ ಕೂತಾಗೆಲ್ಲ ಮನೆ ಜ್ಞಾಪಕ ಆ ತರ ಬರ್ತಾ ಇತ್ತು. ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ಭಾಷೆ ಸಮಸ್ಯೆ ಅಂತೂ ಆಗಿರ್ತದೆ, ಅದನ್ನ ಯಾವ ರೀತಿಯಲ್ಲಿ ನಿಭಾಯಿಸಿದ್ರಿ? ಭಾಷೆ ಅಂದ್ರೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಮಗೆ ಈ ಸ್ವಲ್ಪ ಈ ಮಲಯಾಳಂ ಇರೋದ್ರಿಂದ ನಮ್ಮ ಭಾಷೆಯಲ್ಲಿ ಮಲಯಾಳಂ, ತಮಿಳ್ ಎಲ್ಲ ನಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲಿ ಜಾಸ್ತಿ ತಮಿಳೇ ಇರ್ತಾ ಇದ್ದೀವಿ ಸರ್. ಟ್ರೈನಿಂಗ್ ಮಾತ್ರ ಹಿಂದಿ ನಡೀತಾ ಇತ್ತು, ಪಾಠಗಳು ಅದು ಇದು ಅಂತ. ಮತ್ತೆ ಆ ಕಡೆ ಜೊತೆಲಿರೋರು ಮಾತಾಡೋದು, ಯಾಕಂದ್ರೆ ನಮ್ಮ ಒಂದು ಪ್ಲಟೂನ್ ಅಲ್ಲಿ 36 ಜನ ಟ್ರೈನಿಂಗ್ ಮಾಡ್ತಾ ಇರ್ಬೇಕಲ್ಲಿ ಆಂಧ್ರ ತಮಿಳು ಅಂತೇಳಿ ಟೋಟಲ್ ಮಿಕ್ಸ್ ಇರ್ತಿತ್ತು, ಸೌತ್ ಇಂಡಿಯನ್ಸ್ ಮಾತ್ರ ಅಲ್ವಾ. ಅದರಿಂದ ಭಾಷೆದು ಆಟೋಮೆಟಿಕ್ ಆಗಿ ಕಲ್ತ್ಬಿಟ್ಟು ಅಂತ ಹೇಳ್ಬೇಕು. ಅಷ್ಟೇನು ಗೊತ್ತಾಗ್ಲಿಲ್ಲ. ಅದು ನಾವು ಕೊಡಗಿನವರೇ ಒಂದು 4 ಜನರಿದ್ದು, ಅದು ಭಾಷೆದು ಅಷ್ಟು ಗೊತ್ತಾಗ್ಲಿಲ್ಲ ನಮ್ಗೆ. ಅದೇ ನಮ್ಮ ಭಾಷೆಯಲ್ಲಿ ಸೌತ್ ಇಂಡಿಯನ್ ಭಾಷೆ ಎಲ್ಲ ಮಿಕ್ಸ್ ಇರೋದ್ರಿಂದ ಕೊಡಗು ಭಾಷೆಯಲ್ಲಿ ಅದು ಕಷ್ಟ ಅಂತ ಅನಿಸ್ಲಿಲ್ಲ ಬೇರೆ ಭಾಷೆ ಕಲೀಲಿಕ್ಕೆ. ನೀವು ಸೇನೆಗೆ ಸೇರ್ಲಿಕ್ಕೆ ಮುಖ್ಯವಾದಂತ ಕಾರಣ ಏನಂತ ಕೇಳ್ಬೋದಾ? ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮೊದ್ಲಿಂದ ಅದೊಂದು ಆಸೆ ಸರ್. ನಮ್ಮ ಮಾವ, ದೊಡ್ಡಮ್ಮನ ಮಕ್ಕಳು, ನಮ್ಮ ಚಿಕ್ಕಪ್ಪ ಇವರೆಲ್ಲ ಆರ್ಮಿಲಿ ಇದ್ರು. ಅವ್ರು ಬಂದು ಹೇಳ್ಬೇಕಾದ್ರೆ ಅದೊಂದು ಕತೆ ಒಂಥರ ರೋಮಾಂಚನವಾಗಿರ್ತಿತ್ತು. ನಮ್ಮ ಹತ್ರದ ಮನೆಯಲ್ಲಿ ಒಂದು ನಮ್ಮ ಅಜ್ಜ ಇದ್ರು, ಗಣಪತಿ ಅಂತ. ಅವ್ರು ಸುಮಾರು ಕತೆ ಹೇಳ್ತಾ ಇದ್ರು. ಅದರಿಂದ ಅದೊಂದು ಸಮಯ ಪಾಲನೆ ಅಂದ್ರೆ ಈಗಲೂ ನಾನು ಎಲ್ಲಿಗಾದ್ರೂ ಹೋಗ್ಬೇಕು ಬರ್ಬೇಕಂದ್ರೆ ಯಾವ ಟೈಮ್ ಎಂತದ್ದು ಹೋದ್ರು ಆ ಟೈಮಲ್ಲಿ ಕರೆಕ್ಟ್ ಆಗಿ ಹೋಗ್ತೀನಿ. ಬೆಳಿಗ್ಗೆ ಹೇಳೋದು ಅದು ಎಲ್ಲ ಅದೇ ತರ ನಡೆದು ಬಂದ್ಬಿಟ್ಟಿದೆ. ಅದು ಕಂಟಿನ್ಯೂ ಆಗ್ತಾ ಬರ್ತದೆ ಸರ್. ನಮಗೆ 5-5:30 ಗಂಟೆ ಆದ್ಮೇಲೆ ನಿದ್ದೆ ಬರೋದಿಲ್ಲ, ಆಟೋಮೆಟಿಕ್ ಎದ್ಬಿಡ್ತೀವಿ. ಮತ್ತೆ ಏನಾದ್ರೂ ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ. ಈಗ ಮನೇಲಿ ಅಂದ್ರೆ ತೋಟ ಗದ್ದೆ ಕೆಲಸ ಮತ್ತೆ ದನ ಕರುಗಳು ಇವೆ. ಅದರಿಂದ ಆ ಟೈಮ್ ಹೋಗೋದು ಗೊತ್ತಾಗಲ್ಲ, ಅದೇ ಟೈಮ್ ಬರ್ತಾ ಇರ್ತದೆ, ಕಂಟಿನ್ಯೂ ಆಗ್ತಾ ಇರ್ತದೆ. ಟ್ರೈನಿಂಗ್ ಮುಗಿಸಿ ಎಲ್ಲ ಬರ್ಬೇಕಾದ್ರೆ ಒಂದು ಸೋಮಾರಿತನ ಇರ್ತಿತ್ತು. ಇಷ್ಟು ದಿವಸ ನಿದ್ದೆ ಮಾಡ್ಲಿಲ್ಲಲ್ಲ, ಈಗ ನಿದ್ದೆ ಮಾಡ್ಬಿಡುವ ಅಂತ ಹೇಳಿ ರಜದಲ್ಲಿ ಬರ್ಬೇಕಾರೆ. ಮತ್ತೆ 1-2-3 ವರ್ಷ ಹೋದ್ಮೇಲೆ ಅದು ಆಟೋಮೆಟಿಕ್ ನಮ್ಮ ಸಿಸ್ಟಮ್ ಟೈಮಿಗೆ ಅಡ್ಜಸ್ಟ್ ಆಗ್ತಾ ಹೋಯ್ತು. ನಮ್ಮ ಶರೀರನೂ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನೀವು ಸಾಮಾನ್ಯ ಸೈನಿಕನಾಗಿ ಸೇನೆಗೆ ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರಿ? ನಾನು ಸಿಪಾಯಿಯಾಗಿ ಸೇರಿ ಸುಬೇದಾರ್ ಆಗಿ ರಿಟೈರ್ಡ್ ಆಗಿ ಬಂದೆ ಸರ್. 15 ವರ್ಷದಲ್ಲಿ ಜೂನಿಯರ್ ಕಮಿಷನ್ ಆಫೀಸರ್ JCO ರ್ಯಾಂಕ್ ಆಗಿದೆ. ಮನೆಯಲ್ಲಿ ಸ್ವಲ್ಪ ತಂದೆಗೆ ಹುಷಾರಿರ್ಲಿಲ್ಲ, ನಾ ಒಬ್ಬನೇ ಗಂಡು ಮಗ ಇದ್ದೆ. ಅಕ್ಕಂದ್ರು ಮದುವೆ ಆಗಿತ್ತು, ಮಕ್ಕಳು ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅದಕ್ಕೆ
ಕಷ್ಟ ಆಗ್ತಿತ್ತು. ಸ್ವಲ್ಪ ನಮ್ಮ ಮನೆ ಒಳಗಡೆ ಇದೆ, ಮೇನ್ ರೋಡಿಂದ. ಆ ತರ ಇರ್ಬೇಕಾದ್ರೆ ಹಂಗೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ಬಂದೆ. ಈ ಸಾಮಾನ್ಯ ಸೈನಿಕನಾಗಿ ಸೇರಿ ಈ ಸುಬೇದಾರ್ ಹುದ್ದೆಗೆ ಬರಬೇಕಾದ್ರೆ ಯಾವ್ಯಾವ ಹಂತಗಳನ್ನು ದಾಟಿ ಬರಬೇಕಾಗತ್ತೆ? ನಮಗೆ ಎಲ್ಲ ಪ್ರಮೋಷನ್ಗಳಿಗೆ ಒಂದೊಂದು ಕೋರ್ಸು, ಕ್ಯಾಡ್ರು ಈ ತರ ಮಾಡ್ತಾ ಇರುತ್ತೆ, ಟ್ರೈನಿಂಗ್ಗಳು ಇರ್ತವೆ. ಆ ಟ್ರೈನಿಂಗ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಟ್ರೈನಿಂಗ್ ಮತ್ತೆ ನಮ್ಮ ಕ್ಯಾರೆಕ್ಟರು, ಫಸ್ಟ್ ಆಫ್ ಆಲ್ ಅಂದ್ರೆ ಕ್ಯಾರೆಕ್ಟರ್ ಸರಿ ಇರ್ಬೇಕಾಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಜೂನಿಯರ್ ಕಮಿಷನ್ ಆಗ್ಬೇಕಾದ್ರೆ ಕ್ಯಾರೆಕ್ಟರ್ ಸೇರಿದ್ರೆ ಮಾತ್ರ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ, ಅದಿದ್ರೆ ಕೊಡೋದು ಕಮ್ಮಿ ಇರುತ್ತೆ. ಮತ್ತೆ ಎಲ್ಲ ಹಂತದಲ್ಲೂ ಟ್ರೈನಿಂಗ್ಗಳಿರುತ್ತೆ. ಒಂದೊಂದು ಪ್ರಮೋಷನ್ ತಗೋಬೇಕು ಅಂದ್ರೂ ಟ್ರೈನಿಂಗ್ ಇರುತ್ತೆ. ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಕೋರ್ಸ್ಗಳು ಮಾಡಬೇಕಾಗುತ್ತೆ. ಈಗ ವೆಪನ್ ಕೋರ್ಸ್ ಅದು ಇದು ಅಂತ ನಮ್ದು ಇನ್ಫೆಂಟ್ರಿ ಸ್ಕೂಲ್ ಮಾವು ಅಂತಿದೆ, ಅಲ್ಲಿ ಎಲ್ಲ ಇನ್ಫೆಂಟ್ರಿ ಬಿಟಾಲಿಯನ್ ಎಲ್ಲ ಬೇರೆ ಬೇರೆ ಕೋರ್ಸ್ಗಳು ಮಾಡ್ತಾರೆ. ಆ ತರ ಕೋರ್ಸ್ಗಳು ಮಾಡಬೇಕಾಗುತ್ತೆ. ಸುಬೇದಾರ್ ಹುದ್ದೆಗೆ ಬಂದ್ರಿ ಅಂತ ಹೇಳಿದ್ವಿ. ಈ ಹಂತದಲ್ಲಿ ಇರುವವರಿಗೆ ಯಾವ್ಯಾವ ರೀತಿಯಾದಂತಹ ಜವಾಬ್ದಾರಿಗಳಿರ್ತದೆ ಸೇನೆಯಲ್ಲಿ? ಜವಾಬ್ದಾರಿ ಅಂದ್ರೆ ನಮಗೆ ಒಂದು ಪ್ಲಟೂನ್ ಇದೆ, 36 ಜನರ ಒಂದು ಪ್ಲಟೂನ್ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿರುತ್ತೆ. ಕೆಲವೊಂದ್ಸಲ ಆಫೀಸರ್ಸ್ ಡೆಫಿಷಿಯನ್ಸಿ, ಇಂಡಿಯನ್ ಆರ್ಮಿಲಿ ಆಲ್ರೆಡಿ ಆಫೀಸರ್ಸ್ ಡೆಫಿಷಿಯನ್ಸಿ ಜಾಸ್ತಿ ಇದೆ. ಅದರಿಂದ ಕಂಪನಿ 2IC ಆಗಿ ಕೊಡುತ್ತೆ. ಅಲ್ಲಿ ಕಂಪನಿ ಅಂದ್ರೆ ಒಂದು ಕಂಪನಿಯಲ್ಲಿ 100-140 ಜನ ಇರ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡೋದು. ಮತ್ತೆ ಯಾವ ಪ್ಲಾನ್ ಎಲ್ಲಿಗಾದ್ರೂ ಕಳಿಸ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಅದು ಇದೆಲ್ಲ ಮಾಡ್ಬೇಕಾಗುತ್ತೆ. ಒಂದು ದೇಶೀಯ ಆದ್ಮೇಲೆ ದೇಶೀಯ ಹುದ್ದೆ ಅಂದ್ರೆ ಒಂದ್ ಸ್ವಲ್ಪ ರಿಸ್ಕಿ ಹುದ್ದೆ ಅಂತ ಹೇಳ್ಬೇಕಾಗುತ್ತೆ. ಮೇಲೆಯಿಂದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕೊಡ್ತಾರೆ, ಕೆಳಗೆ ಅವ್ರಿಗೆ ಒಂದೇ ಸಲ ನಾವು ಅವ್ರ ತಲೆಗೆ ಏರ್ಸ್ಲಿಕ್ಕೂ ಆಗೋದಿಲ್ಲ. ಈಗ ನಾವು ಸಿಪಾಯಿ ಆಗಿದ್ದಾಗ ಕಷ್ಟ ನಮಗ್ ಗೊತ್ತಿರುತ್ತಲ್ಲ, ಅದರಿಂದ ಮತ್ತೆ ನಾವು ಸೇರೋ ಮಕ್ಳಿಗೂ ಈಗಿನ್ನು ಬರೋ ಮಕ್ಳಿಗೂ ಸುಮಾರೇ ವ್ಯತ್ಯಾಸ ಇದೆ. ಅವ್ರ ಎಜುಕೇಶನ್ ಲೆವೆಲ್ ಅಲ್ಲೂ ವ್ಯತ್ಯಾಸ ಇದೆ. ಮತ್ತೆ ಅವರಿಗೆ ಬೆಳೀತಾ ಬಂದಿರೋದು ಈಗ ಲಾಸ್ಟ್ಗೆ ಅಂದ್ರೆ ನಾವು ರಿಟೈರ್ಡ್ ಆಗೋ ಟೈಮಲ್ಲೆಲ್ಲ ಎಲ್ಲರ ಕೈಲಿ ಮೊಬೈಲು ಅದು ಇದು ಅದನ್ನ ನೋಡ್ಕೊಂಡೇ ಬೆಳೆದವರಾಗ್ಬಿಟ್ಟಿರ್ತಾರೆ. ಅಂತ ಅವರಿಗೆ ಸಡನ್ ಪ್ರೆಷರ್ ಹಾಕೋದು ಇದಿಲ್ಲ. ಅವರಿಗೆ ಒಂದು ಮೆಂಟಲಿ ಸ್ಟ್ರೆಸ್ ತಗೊಳ್ಳೋಷ್ಟು ಇದು ಇರೋದಿಲ್ಲ, ಅವ್ರ ಕೆಪಾಸಿಟಿ ಇರೋದಿಲ್ಲ ಈಗಿನ ಮಕ್ಕಳು. ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನಿಮ್ಮ ಸೇನಾ ಜೀವನದಲ್ಲಿ ನಿಮ್ಮ ಕೆಳಗಿನ ಹಂತದವರಿಗೆ ತರಬೇತಿಯನ್ನು ನೀಡಿದ್ರು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಿ. ತರಬೇತಿ ನಾನು ಸುಮಾರು ನಮ್ಮ ಯೂನಿಟ್ ಅಲ್ಲಿ ಕಮಾಂಡೋ ಟ್ರೈನಿಂಗ್ ಕೊಡ್ತಾ ಇದ್ದೆ ಸರ್. ನಾವು NSC ಬ್ಲಾಕ್ ಹ್ಯಾಟ್ ಕಮಾಂಡೋ ಟ್ರೈನಿಂಗ್ ಮಾಡಿದ್ರಿಂದ ಕಮಾಂಡೋ ಟ್ರೈನಿಂಗ್ ಕೊಡ್ತಾ ಇದ್ದೆ. ಮತ್ತೆ ಇನ್ಫೆಂಟ್ರಿ ಸ್ಕೂಲ್ ವೆಪನ್ ಕೋರ್ಸ್ ಮಾಡಿದ್ದೆ ನಾನು. ವೆಪನ್ ಕೋರ್ಸ್ ಮಾಡಿದ್ರಿಂದ ನಾವು ಈಗ ನೆಕ್ಸ್ಟ್ ಪ್ರಮೋಷನ್ಗೆ ನಮ್ಮ ಸಿಪಾಯಿಗಳ ಹಂತದಿಂದ ಬರೋರಿಗೆ ಪ್ರಮೋಷನ್ ಕ್ಯಾಡರ್ಗೆ ಕೋರ್ಸ್ಗಳಿಗೆಲ್ಲ ಕ್ಲಾಸ್ ತಗೊಳ್ತಾ ಇದ್ದೆ ನಾವು, ವೆಪನ್ ಕೋರ್ಸ್ದು ಮತ್ತೆ ಕಮಾಂಡೋ ಟ್ರೈನಿಂಗ್ಗಳು. ಮತ್ತೆ ನಾನು ನನ್ನ ಸರ್ವಿಸ್ ಅಲ್ಲಿ ಅಂದ್ರೆ ಇನ್ಫೆಂಟ್ರಿ ಬಿಟಾಲಿಯನ್ ಘಾತಕ್ ಪ್ಲಟೂನ್ ಅಂತ ಇರುತ್ತೆ. ನಮ್ಮ ಪೂರ್ತಿ 18 ವರ್ಷದ ಸರ್ವಿಸು ಘಾತಕ್ ಪ್ಲಟೂನ್ ಅಲ್ಲೇ ಆಗಿ, ಸಿಪಾಯಿಯಿಂದ ಸೇರಿದ್ದು ಅಲ್ಲಿಂದ ಘಾತಕ್ ಪ್ಲಟೂನ್ ಅಲ್ಲೇ ಆಗಿದ್ದು. ಘಾತಕ್ ಪ್ಲಟೂನ್ ಅಂದ್ರೆ ಸ್ವಲ್ಪ ಕೆಲಸಗಳು ರಿಸ್ಕಿ ಕೆಲಸಗಳೇ ಸಿಗೋದು. ಮತ್ತೆ ಕಾಂಪಿಟೇಷನ್ಗಳು ಅಟೆಂಡ್ ಮಾಡಿ, ಪೀಸ್ ಸ್ಟೇಷನ್ ಅಲ್ಲಿ ಕಾಂಪಿಟೇಷನ್ ಅಂದ್ರೆ ಅದು ತುಂಬಾ ಕಷ್ಟದ ಕಾಂಪಿಟೇಷನ್ಗಳು ಇರೋದು. ಈ ಕ್ಯಾಂಬ್ರಿನ್ ಪೆಟ್ರೋಲ್ ಅಂತೆಲ್ಲ ಇರುತ್ತೆ, ಆ ತರ ಕಾಂಪಿಟೇಷನ್ಗಳು ತುಂಬಾ ಕಷ್ಟ ಲೆವೆಲ್ ಅಲ್ಲೇ ಇರೋದು. ಅದಕ್ಕೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಬೇಕು, ಮತ್ತೆ ಮೆಂಟಲಿ ಸ್ವಲ್ಪ ಇದು ಬೇಕಾಗುತ್ತೆ. ಇನ್ನು ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ನೆನಪಿದ್ರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಬೆಟಾಲಿಯನ್ ಲೆವೆಲ್ ಅಲ್ಲಿ ಇಂಟರ್ ಬೆಟಾಲಿಯನ್ ಹಾಕಿ ಆಡ್ತಾ ಇದ್ರು. ಯಾಕಂದ್ರೆ ಕೊಡಗಿನವರು ಸಾಧಾರಣ ಹಾಕಿ ಕಾಮನ್ ಆಗಿ ಬಂದ್ಬಿಟ್ಟಿರ್ತಿತ್ತು ಅದರಿಂದ. ಮತ್ತೆ ನಾನು ಕಮಾಂಡ್ ಲೆವೆಲ್ ವರೆಗೆ ಕ್ರಾಸ್ ಕಂಟ್ರಿಲಿ ಅಟೆಂಡ್ ಮಾಡಿದ್ದೆ. ಕಂಟ್ರಿ ಟೀಮ್ ಅಲ್ಲಿ ಇದ್ದೆ, ನಮ್ಮ ಬೆಟಾಲಿಯನ್ ಟೀಮ್ ಅಲ್ಲಿ. ಕಮಾಂಡ್ ಇಂದ ಆ ಕಡೆ ಹೋಗಿ ಸೆಲೆಕ್ಷನ್ ಆಗ್ಲಿಲ್ಲ. ಸೇನೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಶಸ್ತಿಗಳು ಬಂದಿದ್ರೆ ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ನಾನು ಕುಪ್ವಾಡದಲ್ಲಿ ಇರ್ಬೇಕಾದ್ರೆ ನನಗೆ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಅವ್ರದ್ದು ಕಮೆಂಡೇಶನ್ ಕಾರ್ಡ್ ಸಿಕ್ಕಿತ್ತು ಸರ್ ನನಗೆ 2001 ನಲ್ಲಿ. ಅದೇ ಪ್ರಶಸ್ತಿ ಅಂದ್ರೆ ಸ್ವಲ್ಪ ಹೈ ಲೆವೆಲ್ ಪ್ರಶಸ್ತಿ ಅದೇ ಸಿಕ್ಕಿತ್ತು. ಬಾಕಿ ಸಣ್ಣ ಪುಟ್ಟದಗಳು GOC ಕಮೆಂಡೇಶನ್ ಕಾರ್ಡ್ಸ್ ಅದು ಸಿಕ್ಕಿತ್ತು. ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡು ನನಗೆ ಸಿಕ್ಕಿರೋ ಪ್ರಶಸ್ತಿ. ಇನ್ನು ಈಗ ಸೇನೆಗೆ ಸೇರುವಂತಹ ಯುವಕರಿಗೆ ಅಥವಾ ಯುವ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗಿನ ಮಕ್ಕಳು ಅಂದ್ರೆ ತರಬೇತಿ ಅಂದ್ರೆ ಮೊದಲು ಫಿಸಿಕಲಿ ಫಿಟ್ನೆಸ್ ಆಗಿರ್ಬೇಕು. ಯಾಕಂದ್ರೆ ಫಿಸಿಕಲಿ ಫಿಟ್ನೆಸ್ ಮತ್ತೆ ಮೆಂಟಲಿ ಫಿಟ್ನೆಸ್ ಎರಡೂ ಸ್ವಲ್ಪ ಕಮ್ಮಿ ಆಗಿರುತ್ತೆ ಈಗಿನ ಮಕ್ಕಳಿಗೆ. ಯಾಕಂದ್ರೆ ಎಲ್ಲಾ ಪೋಷಕರು ಬೆಳೆಸೋ ರೀತಿ ಅದಾಗ್ಬಿಟ್ಟಿರ್ತದೆ, ನಮ್ ತರ ಬೆಳೆಯೋದಿಲ್ಲ. ಅದರಿಂದ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಆಗ್ಬೇಕಾಗುತ್ತೆ. ಫಿಸಿಕಲ್ ಟ್ರೈನಿಂಗ್ ಸ್ವಲ್ಪ ತಗೊಂಡ್ರೆ ಒಳ್ಳೇದು. ಮತ್ತೆ ಎಜುಕೇಶನಲ್ ಟ್ರೈನಿಂಗ್ ಆಲ್ರೆಡಿ ಮಕ್ಳಿಗೆ ಸಿಕ್ಕಿರುತ್ತೆ, ಕ್ವಾಲಿಫಿಕೇಶನ್ ಮತ್ತೆ ಸ್ವಲ್ಪ ಟೆಸ್ಟ್ ಗಳಿಗೆ ಅದು ಇದು ಪುಸ್ತಕಗಳು. ಮತ್ತೆ ಇಲ್ಲಿ ವಿರಾಜಪೇಟೆಯಲ್ಲಿ ಕೋಚಿಂಗ್ ಸೆಂಟರ್ಗಳು ಇವೆ ಈಗ ಟ್ರೈನಿಂಗ್ ತಗೊಳ್ಳೋರಿಗೆ. ಆ ತರ ಕೋಚಿಂಗ್ ಸೆಂಟರ್ ಅಲ್ಲಿ 1-2 ತಿಂಗಳು 3 ತಿಂಗಳು ಟ್ರೈನಿಂಗ್ ಮಾಡಿದ್ರೆ ಅವರಿಗೆ ಹೋಗ್ಲಿಕ್ಕಿರೋ ಒಂದು ದಾರಿಗೆ ಸರಿಯಾಗಿ ಗೊತ್ತಾಗುತ್ತೆ. ಟೋಟಲಿ ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ನೆಸ್ ಆಗಿರ್ಬೇಕು ಅಂತ.
ಇನ್ನು ನೀವು ಸೇನೆಗೆ ಸೇರೋದಕ್ಕಿಂತ ಮುಂಚೆ ನಿಮ್ಮ ಊರಿನವರು ಅಥವಾ ನಿಮ್ಮ ಸಹಪಾಠಿಗಳು ಎಲ್ಲ ಹೇಳಿರ್ತಾರೆ ಅಲ್ಲಿ ಹೋದರೆ ಕಷ್ಟ ಆಗುತ್ತೆ, ರಜೆ ಸಿಗಲ್ಲ, ಕೆಲಸ ತುಂಬ ಕಷ್ಟ ಇರುತ್ತೆ ಅಂಥ ಸಂದರ್ಭದಲ್ಲಿ ಹೋಗಿ ಬಂದ ನಂತರ ನಿಮ್ಮ ಊರಿನವರ ಅಥವಾ ನಿಮ್ಮ ಸಹಪಾಠಿಗಳ ಒಂದು ಅಭಿಪ್ರಾಯ ಹೇಗಿತ್ತು? ಹೋಗ್ಬೇಕಾದ್ರೆ ಹೇಳ್ತಾ ಇದ್ರು, ಅಲ್ಲಿ ಹೋದ್ಮೇಲೆ ನೀವು ಇರೋದಿಲ್ಲ, ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಒಂದು ಇದಿರ್ತಿತ್ತು. ಬಂದ ಮೇಲೆ ನೀನ್ ಟ್ರೈನಿಂಗ್ ಮುಗಿಸಿ ಬಂದ್ಬಿಟ್ಟೆ, ಇನ್ನಿರ್ಬೋದು ಅನ್ನೋಂಥ ಒಂದು ಮಾತು ಬರ್ತಾ ಇತ್ತು. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ಆದಂತಹ ಉಪಯೋಗಗಳೇನೇನು? ಉಪಯೋಗಗಳಂದ್ರೆ ಸರ್, ಒಂದು ನಮ್ಮ ಮನೆ ಪರಿಸ್ಥಿತಿ ಫೈನಾನ್ಷಿಯಲ್ ಆಗು ಚೆನ್ನಾಗಿ ಬಂತು. ನಾವು ಕಷ್ಟದಲ್ಲೇ ಇದ್ದವರು, ಫೈನಾನ್ಷಿಯಲ್ ಸಪೋರ್ಟು ಸಿಕ್ತು. ಮತ್ತೆ ಈಗ ಅದರಿಂದ ಸೇನೆಗೆ ಸೇರಿದ್ರಿಂದ ಬರೋ ಪೆನ್ಷನ್ ಅದು ಇದು ನಮ್ಮ ನೆಕ್ಸ್ಟ್ ಫ್ಯೂಚರ್ ಮಕ್ಕಳಿಗಿರೋ ಎಜುಕೇಶನ್ ಅದಕ್ಕಿರೋ ಸಪೋರ್ಟು ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಅದರಿಂದ ತುಂಬಾನೇ ಉಪಕಾರ ಆಗಿದೆ. ವೈದ್ಯಕೀಯ ಸೇವೆಗಳು ಇವೆ ಸರ್, ವೈದ್ಯಕೀಯ ಮತ್ತೆ ಕ್ಯಾಂಟೀನ್ ಫೆಸಿಲಿಟಿ ಮತ್ತೆ ಹಾಸ್ಪಿಟಲ್ಗಳು. ಅದರಿಂದ ಈಗ ವಿರಾಜಪೇಟೆಯಲ್ಲಿ ನಮಗೆ ECHS ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ತುಂಬಾ ಇದಾಗುತ್ತೆ ಸರ್ ನಮಗೆ. ಇದುವರೆಗೆ ನಿಮ್ಮ ಸೇನಾ ಜೀವನದ ಹಲವಾರು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಬಿದ್ದಪ್ಪನವರೇ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ DM. आगे बढ़ मरने से फिर भी तू न डर, उड़ा के दुश्मनों का सर जो शे वतन बढ़ाए जा, तू शेर हिंद आगे बढ़ मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.